ಏನಕ್ಕಂದ್ರೆ ಆ ಗೆರೆ ಬಾಸ್ನ ಹಾಳು ಮಾಡಿರೋದೇ ನಾವೇ. ನಿಧಾನವಾಗಿ ಆಗ್ಬಿಟ್ಟಿದೆ, ಏಟ್ ಹೊಡ್ಕೊಂತ ಅಲ್ಲೇ ಇರ್ತವೆ, ಜೋರಾಗಿ ಜಂಗ್ಲಿಗಳ ಥರ ಹೋಗೋಕ್ಕಾಗಲ್ಲ, ಹೋಮರ್ ಥರ ನುಗ್ಗೋಕ್ಕಾಗಲ್ಲ, ಅವಾಗಷ್ಟು ಕೆಪಾಸಿಟಿ ಇಲ್ಲ. ಸರ್, ನಾನು ಕೇಳೋದು, ನೀವು ನಿಮ್ಮ ತಂದೆ ಕಾಲದಿಂದ ಶುದ್ಧಿ ಮಾಡ್ಕೊಂಡು ಹಕ್ಕಿಗೆ ನೀವು ಆಡ್ಸೋಕ್ಕೆ ರೆಕ್ಕೆ ಯಾವಾಗ ಕಿತ್ಕೊಡ್ತೀರಾ? ಸರ್, ಹೋಲಿ ಹಬ್ಬ ಟೈಮಲ್ಲಿ ಒಂದೆರಡು ದಿನ ಹಂಗೆ ಕಿತ್ಕೊಡ್ತೀವಿ ನಾವು. ಹೋಲಿ ಹಬ್ಬ ಹಿಂದೆ ಮುಂದೆ ಒಂದೆರಡು ದಿನ ಇಲ್ಲ, ಆವತ್ತೇನೂ ಕಿತ್ಕೊಡ್ತೀವಿ. ಏನು ಆವತ್ತೇ ಕಿತ್ಕೊಡ್ಬೇಕಂತ ರೂಲ್ ಏನಿಲ್ಲ. ಒಂದಿನ ಹಂಗೂ ಆಗತ್ತೆ, ಒಂದೆರಡು ದಿನ ಮುಂದೂ ಆಗತ್ತೆ. ಕೆಲವ್ರಿಗೆ ಆ ದಿನಾನೇ ಮಾಡಬೇಕು ಅಂತ ಒಬ್ರು ಹೇಳಿರ್ತಾರೆ, ಅದರಿಂದ ಅದನ್ನೇ ಹಿಡ್ಕೊಂಡಿರ್ತಾರೆ. ನಮ್ದು ಆ ಥರ ಏನು ಆರ್ಥೋಡಾಕ್ಸ್ ರೂಲ್ಸ್ ಏನಿಲ್ಲ. ಈಗ ಹೋಲಿ ಹಬ್ಬ ಹಿಂದೆ ಆಗ್ಬೋದು ಮುಂದೆ ಆಗ್ಬೋದು, ಒಂದು ವಾರ ಹೆಚ್ಚು ಕಮ್ಮಿ. ಹೌದು. ಆ ಟೈಮಲ್ಲೇ ರೆಕ್ಕೆ ಕಿತ್ತು ಕೊಡೋದು ಯಾಕೆ? ಈಗ ಹೊಡೆದು ಇಟ್ಟಿರ್ತೀರ ನೀವು, ಮಾಡಿ ಇಟ್ಟಿರ್ತೀರ. ಆ ಟೈಮಲ್ಲೇ ನೀವು ಹಕ್ಕಿನ ಯಾಕೆ ರೆಕ್ಕೆ ಎಲ್ಲ ಕಿತ್ಕೊಡೋದು? ಆ ಟೈಮಲ್ಲೇ ಯಾಕೆ ಕಿತ್ಕೊಡ್ಬೇಕು ಅಂತ? ಇಲ್ಲ, ನಾನೇನು ಹೇಳೋದಂದ್ರೆ, ನಾವು ಅಕ್ಕಿನ ಫುಲ್ 365 ಡೇಸ್ ಆಡ್ಸೋಕ್ಕೆ ಆಗಲ್ಲ. ಕಾರಣ ಏನಂದರೆ, ನಮಗೆ ದೊಡ್ಡ ವೈರಿ ಅಂದರೆ ಶಿಖರ. ಇದೇ ಮೇಯ್ನ್ ದೊಡ್ಡ ಪ್ರಾಬ್ಲಮ್ ಇರೋದು ನಮಗೆ ಶಿಖರ. ಈ ಆಗಸ್ಟ್ ಎಂಡ್ ಅಂದರೆ ಸೆಪ್ಟೆಂಬರ್ ಸ್ಟಾರ್ಟಿಂಗ್ ಎತ್ಕೋಬೋದು ನಾವು. ಸೆಪ್ಟೆಂಬರಿಂದ ಈ ಹೋಲಿ ಹಬ್ಬವರೆಗೂ ಏನಿದೆ ಅದು ಮರಿ ಮಾಡೋ ಸೀಸನ್ ಅದು ಶಿಖರಾಗೆ. ಸೊ ಅದರಿಂದ ನೀವು ಎಂಥ ಅಕ್ಕಿ, ಒಳ್ಳೆ ಅಕ್ಕಿ ಬಿಟ್ಟರು, ಎಂಥ ಕಿಲಾಡಿ ಆಡೋ ಅಂಥ ಅಕ್ಕಿ ಬಿಟ್ರು ಶಿಖರ ಬಂದು ಹೊಡ್ಕೊಂಡು ಹೋಗ್ತಾ ಇರತ್ತೆ. ಏನಕ್ಕಂದರೆ ಅದು ಮರಿಗಳಿಗೆ ಆಹಾರ ಬೇಕು. ಅದ್ರ ರೀತಿ ಅದು ಕರೆಕ್ಟು, ಅದ್ರ ವೇ ಆಫ್ ಇದರಲ್ಲಿ ಅದು ಕರೆಕ್ಟಾಗಿದೆ. ನಮಗದು ಏನಪ್ಪ ನಮ್ಮ ಅಕ್ಕಿಗಳನ್ನ ಹೊಡ್ಕೊಂಡು ಹೋಗ್ತಿದೆ ಅಂತ ಯೋಚನೆ ಮಾಡ್ತೀವಿ. ಬಟ್ ಅದು ಅದ್ರ ಮರಿಗಳಿಗೆ ತಿನ್ನಿಸ್ಬೇಕಲ್ವಾ, ಅದಕ್ಕೆ ಆಹಾರನೇ ಇದೆ. ಈಸಿಯಾಗಿ ಸಿಗಾಕೊಳ್ಳೋದೆ ನಮ್ಮ ಗೆರೆ ಬಾಸೆ. ಏನಕ್ಕಂದ್ರೆ ಆ ಗೆರೆ ಬಾಸ್ನ ಹಾಳು ಮಾಡಿರೋದೇ ನಾವೇ. ನಿಧಾನವಾಗಿ ಆಗ್ಬಿಟ್ಟಿದೆ, ಏಟ್ ಹೊಡ್ಕೊಂತ ಅಲ್ಲೇ ಇರ್ತವೆ, ಜೋರಾಗಿ ಜಂಗ್ಲಿಗಳ ಥರ ಹೋಗೋಕ್ಕಾಗಲ್ಲ, ಹೋಮರ್ ಥರ ನುಗ್ಗೋಕ್ಕಾಗಲ್ಲ, ಅವಾಗಷ್ಟು ಕೆಪಾಸಿಟಿ ಇಲ್ಲ. ಸೊ ಈಸಿಯಾಗಿ ಸಿಗಾಕೊಳ್ಳೋದೆ ನಮ್ಮ ಗೆರೆ ಬಾಸ್ಗಳು. ನೀವು ಎಂಥ ಒಳ್ಳೆ ಅಕ್ಕಿ ಬಿಟ್ರು ಶಿಖರ ಎತ್ಕೊಂಡು ಹೋಗ್ಬಿಡುತ್ತೆ. ಆ ರೀಸನ್ನಿಂದ ನಾವು ಹೋಲಿ ಹಬ್ಬ ಟೈಮಲ್ಲಿ ಕಿತ್ಕೊಡ್ತೀವಿ. ಪ್ಲಸ್ ಏನಾಗುತ್ತೆ ಅಂದರೆ, ಆ ಬ್ರೀಡಿಂಗ್ ಸೀಸನ್ ಸ್ಟಾಪ್ ಆಗುತ್ತೆ ಏನು ಶಿಖರಾಗೆ ಆ ಹೋಲಿ ಹಬ್ಬ ಟೈಮಿಂದ. ಸೊ ಮತ್ತೆ ನಮಗೊಂದು 4 ತಿಂಗಳು ಟೈಮ್ ಸಿಗುತ್ತೆ ಅಕ್ಕಿ ಬಿಡೋಕ್ಕೆ. ಪ್ಲಸ್ ಏನಂದರೆ, ಒಳ್ಳೆ ಕ್ಲೈಮೇಟ್ ಇರುತ್ತೆ, ತಣ್ಣಕ್ಕಿರುತ್ತೆ. ಇವೆಲ್ಲ ಇರೋದ್ರಿಂದ ಅಕ್ಕಿ ಇನ್ನೂ ಒಳ್ಳೆ ಟೈಮ್ ಆಡುತ್ತೆ. ಅದಕ್ಕೆ ಮುಂದಿನ ತಿಂಗಳೆಲ್ಲ ಏನಾಗುತ್ತೆ, ಬಿಸಿಲು ಜಾಸ್ತಿ ಇರೋದ್ರಿಂದ 10 ಅವರ್ ಅಕ್ಕಿನೂ 4 ಅವರ್, 3 ಅವರ್, 5 ಅವರ್ ಆಡುತ್ತೆ. ಇದೇ ಅಕ್ಕಿಗಳು ನಾವು ಇನ್ನೇನು ಸೀಸನ್ಗೆ ಬಿಟ್ಟರೆ, ಈ ಟೂರ್ನಮೆಂಟ್ ಟೈಮಲ್ಲಿ ಒಳ್ಳೆ ಗಾಳಿ ಇರುತ್ತೆ, ಒಳ್ಳೆ ಕ್ಲೈಮೇಟ್ ತಣ್ಣಕ್ಕಿರುತ್ತೆ. ಇದರಿಂದ ಅಕ್ಕಿಗಳು 10 ಅವರ್ ಪಾಸ್ ಹೋಗೋವಂಥ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ನನಗೆ ಗೊತ್ತಿರೋ ಅಂಥ ನನ್ನ ಎಕ್ಸ್ಪೀರಿಯನ್ಸಲ್ಲಿ ಇದು ಒನ್ ಆಫ್ ದಿ ರೀಸನ್ ಇದು. ಇದನ್ನು ಬಿಟ್ಟು ಇನ್ನೂ ಬೇರೆ ಏನಾದರೂ ಇದೆಯಾ ಅಂದರೆ, ಒಳ್ಳೆ ದೊಡ್ಡ ಶೋಕ್ ದರಗಳು ಇಲ್ಲ ಗೊತ್ತಿರೋರು ಯಾರಾದರೂ ಇದ್ದರೆ ನಮಗೂ ತಿಳಿಸ್ಕೊಡ್ಬೋದು, ನಾವು ಕಲಿತೀವಿ. ಸರ್, ಇವಾಗ ನೀವು ಹೋಲಿ ಹಬ್ಬಕ್ಕೆ ರೆಕ್ಕೆ ಕೊಡ್ತೀರಾ, ಆಯಿತು, ಎಲ್ಲ ಆಯಿತು, ಅಕ್ಕಿ ಬಿಡ್ತೀರಾ, ಆಕಾಶಕ್ಕೆ ಸರಿ. ಶಿಖರ ಬೈರಿ ಅನ್ನೋದು ನಿಮಗೂ ಬೇಜಾರಿದೆ, ಅದು ಒಪ್ಕೋತೀವಿ ನಾವು. ಆದರೆ ಶಿಖರ ಆಗಿ ಬೈರಿ ಆಗಿ ಜಾಸ್ತಿ ಹೊಡಿಯೋದು ಯಾವ ಅಕ್ಕಿಗಳು? ಬಣ್ಣದವ, ಕಪ್ಪುದವ, ಬಿಳೆ ಅಕ್ಕಿಗಳನ್ನ ಸರ್, ಚೀನಿಗಳು, ತಾರಾಗಳು. ನಾನಂತೂ ಗೇರ್ವಾ, ತಾರಾ, ಚೀನಿಗಳು ಲವರ್. ನಾನು ಬಿಡೋದೇ ಮ್ಯಾಕ್ಸಿಮಮ್ ಗೇರ್ವಾ ಬರ್ಸೋಕ್ಕೆ ಟ್ರೈ ಮಾಡ್ತೀನಿ. ಅಂಥ ಪೇರಿಂಗೆ ನಾನು ಟ್ರೈ ಮಾಡೋದು. ಗೇರ್ವಾ ಅಂದ್ರೆ ನನಗೆ ಫೇವ್ರೇಟು. ಕಪ್ಪಕ್ಕಿಗಳು ನಾನು ಅಷ್ಟು ಇಷ್ಟಪಡಲ್ಲ. ಎಲ್ಲರೂ ಕಪ್ಪಕ್ಕಿಗಳೇ ಇಷ್ಟಪಡೋದು. ಒಂದು ತಾರ ತೊಗೊಂಡೋದ್ರೂ ಅದು ಕಪ್ಪಕ್ಕಿನೇ ಬೆರೆಸಿ ಮರಿ ಬಿಡ್ತಾರೆ. ನಾನು ಹಂಗಲ್ಲ. ನನಗೆ ಪ್ಯೂರ್ ಗೇರ್ವಾ ಅಂದರೆ ಗೇರ್ವಾ ಬರಬೇಕು, ನನಗೆ ತಾರ ಅಂದರೆ ತಾರ ಬರಬೇಕು. ನನ್ನ ಹತ್ರ ನಾನು ಶಿಖರ ಕೊಟ್ಟಿರೋ ಬಾಯಿಗೆ ಒಳ್ಳೆ 8 ಅವರ್ 9 ಅವರ್ ಬಿಟ್ಟು ಒಂದೊಂದು ವಾರದಲ್ಲೆಲ್ಲ ಬಂದಿದೆ. ಅಂಥ ಲೈನ್ ಮರಿಗಳೆಲ್ಲ ಶಿಖರ ಬಾಯಿ ಕೊಟ್ಬಿಟ್ಟಿದ್ದೀನಿ ನಾನು. ಅದರಿಂದ ಶಿಖರ ಮೇನ್ ಟಾರ್ಗೆಟ್ ಮಾಡೋದು ಕಲರ್ ಅಕ್ಕಿ. ಯಾವುದು ಕಣ್ಣಿಗೆ ಪಲ್ಚಂತ ಹೊಡೆಯುತ್ತೆ ಅಂಥ ಅಕ್ಕಿ ಹಿಡಿಯುತ್ತೆ ಫಸ್ಟು. ಕಪ್ಪಕ್ಕಿಗಳು ಎಸ್ಕೇಪ್ ಆಗಿಬಿಡ್ತವೆ, ಏಟ್ ಕಮ್ಮಿ ಇರೋವಂಥ ಅಕ್ಕಿ ಎಸ್ಕೇಪ್ ಆಗಿಬಿಡ್ತವೆ. ಒಳ್ಳೆ ಬಾಜಿ ಇರೋದು, ಈ ತುಂಬ ನಿಧಾನವಾಗಿ ಅಂಥ ಅಕ್ಕಿಗಳು, ಮೇಯ್ನ್ ಕಲರ್ ತುಂಬ ಒಳ್ಳೆ ಕಲರ್ ಅಕ್ಕಿ ಇದ್ದರೆ ಫಸ್ಟು ಎತ್ಕೊಂಡು ಹೋಗ್ಬಿಡುತ್ತೆ. ಅದನ್ನು ಶಿಖರ ಆಗಲಿ ಬೈರಿ ಆಗಲಿ ಹೊಡಿಯೋಕ್ಕೆ ಪ್ರಯತ್ನ ಮಾಡುತ್ತೆ, ಆದರೆ ತಪ್ಪಿಸ್ಕೊಂಡು ಬರ್ತವೆ. ಕೆಲವು ಹೊತ್ತಿಗೆ ತಪ್ಪಿಸ್ಕೊಂಡು ಬರ್ತವೆ. ಎದೆ ಹರಿದೋಗಿರ್ಬೋದು, ಹಿಂದೆ ಬೆನ್ನು ಹರಿದೋಗಿರ್ಬೋದು, ಅಥವಾ ಪಕ್ಕೊಟ್ಟೆ ಏನೋ ಹರಿದೋಗಿರುತ್ತೆ. ಆ ಅಕ್ಕಿಗಳು ನಿಮ್ಮ ಮನೆಗೆ ಬಂದು ದಾವಡಿಗೆ ಸೇರ್ಕೊಳ್ತವೆ. ಅದಕ್ಕೆ ಮೆಡಿಕೇಶನ್ ಏನು ಮಾಡ್ತೀವಿ ಸರ್? ಈ ಎಕ್ಸ್ಪೀರಿಯನ್ಸ್ ಇಂತ ಇರೋರು ಇವರು ಬೇಕಂದರೆ ಕೊಟ್ಟರೆ ಒಳ್ಳೆ ಸ್ಟಿಚ್ ಆಗ್ತಾರೆ. ಅದಕ್ಕೆ ನಮ್ಗೆ ಅಷ್ಟು ಇನ್ನೂ ನಾಲೆಜ್ ಇಲ್ಲ, ಭಯ ನಮಗೆ. ರಕ್ತ ನೋಡಿದ್ರೆ ಅಯ್ಯೋ ಹೆಂಗಿದ್ದಾನೆ, ಏನು ಮಾಡೋದು, ಹೆಂಗೆ ಮುಟ್ಟೋದು ಅನಿಸ್ಬಿಡತ್ತೆ. ಇವರು ಕೊಟ್ಟರೆ ಕ್ಲೀನಾಗಿ ಸ್ಟಿಚ್ ಹಾಕಿ ಎಲ್ಲ ಮಾಡಿ ಅದಕ್ಕೇನು ಮೆಡಿಕೇಶನ್ ಬೇಕೋ ಮಾಡಿ. ನನ್ನ ಪ್ರಕಾರ ನನಗೆ ಗೊತ್ತಿರೋ ಹಂಗೆ ಕೆಲವೊಂದು ಮೊಟ್ಟೆ ಸಿಗಾಕೋಗ್ಬಿಡುತ್ತೆ, ಫೀಮೇಲ್ಗಳಿಗೆ ಮೊಟ್ಟೆ ಇಡಲ್ಲ ಅಂಥದನ್ನು ನಾನು ಮುಂದೆನೇ ತೆಗೆದವ್ರೆ ನೀಟಾಗಿ. ಅದೇನೂ ಆಗಿಲ್ಲ, ಸತ್ತೋಗಿಲ್ಲ, ಮೊಟ್ಟೆ ಕ್ಲೀನಾಗಿ ಹೊಡಿದೇ ಎತ್ತವ್ರೆ. ಶಿಖರ ಹೊಡೆದು ನನ್ನ ಕಣ್ಮುಂದೆ 1-2 ಅಕ್ಕಿಗೆ ಸ್ಟಿಚ್ ಹಾಕಿ ನೀಟಿಗೆ ರೆಡಿ ಮಾಡಿದ್ದಾರೆ. ಅದು ಅವ್ರ ಎಕ್ಸ್ಪೀರಿಯೆನ್ಸಲ್ಲಿ
ಟ್ರೈ ಮಾಡಿ ಕಲ್ತಿರೋ ಅಂಥವು. ನಾವು ಕಲಿಬೇಕಂದ್ರೆ ಕಷ್ಟ, ಎಲ್ಲರೂ ಇದನ್ನು ಮಾಡೋಕ್ಕಾಗಲ್ಲ. ಅದಕ್ಕೆ ಸ್ವಲ್ಪ ಧೈರ್ಯನೂ ಬೇಕು, ರಕ್ತ ನೋಡ್ಕೊಂಡು ಆ ಮಾಂಸನ ಎಳೆದು ಸ್ಟಿಚ್ ಆಗಬೇಕು, ಆ ಸ್ಕಿನ್ನನ್ನು ಕರೆಕ್ಟಾಗಿ ಆ ಪಾಯಿಂಟ್ ಟು ಪಾಯಿಂಟ್ ಹಾಕೊಂಬರೋಕ್ಕೆ ನಾಲೆಜ್ ಜಾಸ್ತಿ ಬೇಕು. ಆ ನಾಲೆಜ್ಗಿಂತ ಎಕ್ಸ್ಪೀರಿಯನ್ಸ್ ಬೇಕು. ಅದಕ್ಕೆ ನಮ್ಗೆ ಎಷ್ಟೇ ನಾಲೆಜ್ ನಾನು ಹೇಳಿದ್ರೆ ಹಿಂಗೆ ನಾಲೆಜ್ ಬರ್ಬೋದು ನಿಮಗೆ, ಬಟ್ ಇಂಥ ಎಕ್ಸ್ಪೀರಿಯನ್ಸ್ ಬರೋದು ನಮಗೂ ಬರೋಲ್ಲ, ಕಷ್ಟ. ಎಲ್ಲ ನಾವು ಕಲಿಯೋಕ್ಕಾಗಲ್ಲ, ಕೆಲವೊಂದು ಕಲ್ತಿರ್ತಾರೆ, ಅದಕ್ಕೆ ಅವ್ರನ್ನ ಗುರು ಅಂತ ಹೇಳೋದು. ಶಿಖರ ಆಗಲಿ ಬೈರೆ ಆಗಲಿ ಹೊಡೆದಿರೋ ಒಂದು ಅಕ್ಕಿನ ನೀವು ಮೆಡಿಕೇಶನ್ ಮಾಡಿರ್ತೀರ. ಹೌದು. ಮುಂದಿನ ವರ್ಷ ಅದನ್ನ ನೀವು ಮತ್ತೆ ಹಾರಾಡಕ್ಕೆ ಬಿಡ್ತೀರಾ? ಸರ್ 100% ಏಟು ಕಮ್ಮಿ ಆಗಿದರೆ, ಮಸಲ್ ಡ್ಯಾಮೇಜ್ ಆಗಿಲ್ಲ, ವಿಂಗ್ ಮಸಲ್ ಡ್ಯಾಮೇಜ್ ಆಗಿಲ್ಲ, ಚೆಸ್ಟ್ ಮಸಲ್ ಡ್ಯಾಮೇಜ್ ಆಗಿಲ್ಲ, ಎಲ್ಲೋ ಒಂದು ಸಣ್ಣ ಪುಟ್ಟ ಸ್ಕ್ರ್ಯಾಚು, ಅದಕ್ಕೊಂದು 2-3 ಸ್ಟಿಚಲ್ಲಿ ರೆಡಿ ಆಗಿಬಿಡುತ್ತೆ, ಇಲ್ಲ ಹಂಗೆ ಬಿಟ್ಟು ಮೆಡಿಸನ್ ಹಾಕಿದ್ರೆ ರೆಡಿ ಆಗುತ್ತೆ ಅನ್ನೋ ಅಕ್ಕಿಗಳು ಆಡ್ತವೆ ಸರ್. ಇನ್ನೊಂದು ಕೆಲವು ಅಕ್ಕಿಗಳು ಏನಾಗ್ತವೆ, ಶಿಖರ ಒಂದು ಟೈಮ್ ಹೊಡಿತು ಅಂದರೆ ಗಾಳಿಗೆ ಹೋಗೋಕ್ಕೆ ಎದುರ್ತವೆ, ಚಕ್ಕರ್ ಹೊಡೆಯೋಕ್ಕೆ ಎದುರ್ತವೆ. ಇದು ನನ್ನ ಎಕ್ಸ್ಪೀರಿಯೆನ್ಸು ಇದೆ. ಯಾಕಂದರೆ ಅಕ್ಕಿ ಬಿಟ್ಟಿದ್ದೆ, ಒಂದು 4 ಅವರ್ ನೋಡಿದೆ, ಆಮೇಲೆ ಅಕ್ಕಿನೇ ಬಂದಿಲ್ಲ ಮನೆಗೆ. ಆಯಿತು ಶಿಖರ ಎತ್ಕೊಂಡು ಹೋಗಿದೆ ಅಂದ್ಕೊಂಡೆ, 1.5 ದಿನ ಬಿಡ್ಕೊಂಡು ಮನೆಗೆ ಬಂತು, ಶಿಖರ ಓಡಿಸ್ಬಿಟ್ಟಿದೆ ಒಟ್ಟಿನಲ್ಲಿ ಅದನ್ನು. ನೆಕ್ಸ್ಟು ಅಕ್ಕಿ 6-7 ಅವರ್ ಆಡೋ ಅಕ್ಕಿ ಬಿಟ್ಟರೆ ಚಕ್ಕರ್ಗೆ ಹೋಗ್ತಾ ಇಲ್ಲ. ಅಂದರೆ ಆ ಭಯ ಬಂದರೆ ಅದಕ್ಕೆ ಡೌಟ್ ಅಕ್ಕಿ ಮತ್ತೆ ಯಾವುದೋ ಒಂದು 10 ಅಕ್ಕಿಯಲ್ಲಿ 2 ಅಕ್ಕಿ ಆಡಿದ್ರೆ ಚಾನ್ಸಸ್ಸು, ಅದು ನಮ್ಮ ಅದೃಷ್ಟ. 10 ಅಕ್ಕಿಗೆ ಆಡ್ತು ಅಂದರೆ ಶಿಖರ ಓಡಿಸಿ ಅದು ನಮ್ಮ ಅದೃಷ್ಟ ಅನ್ಕೋಬೇಕು. ನನ್ನ ಪ್ರಕಾರ 10 ಅಕ್ಕಿಯಲ್ಲಿ 8 ಅಕ್ಕಿ ಎದುರು ಬಿಡ್ತವೆ, ಚಕ್ಕರ್ಗೂ ಹೋಗಲ್ಲ. ಮತ್ತು ಟೈಮ್ ಬೇಕಾಗತ್ತೆ, ಅದಕ್ಕೆ ಧೈರ್ಯ ಬರಬೇಕು. ಅದಕ್ಕೆ ಮತ್ತು ಗಾಳಿಯಲ್ಲಿ 1-2 ದಿನ ಹೋಗಿ ಟೈಮ್ ಆಗಿ ಅದಕ್ಕೆ ನಾನು ಸ್ವಲ್ಪ ಸೇಫ್ ಇದ್ದೀನಿ ಅನ್ನಿಸ್ದಾಗ ಆಡ್ಬೋದು. ಅದಕ್ಕೆ ಭಯ ಬಂತು ಅಂದರೆ, ಒನ್ಸ್ ಭಯ ಬಂದ್ಬಿಡ್ತು ಅಂದರೆ ಅದೊಂದು ಅರ್ಧ ಕಿಲೋಮೀಟ್ರಲ್ಲಿ ನೋಡಿ ಅಕ್ಕಿ ಶಿಖರನ ಡೈವರ್ಡ್ ಬಿಡುತ್ತೆ ಮನೆಗೆ, ಅಕ್ಕಿ ಆಡೋಕ್ಕೆ ಹೋಗಲ್ಲ, ಆ ಥರ ಆಗುತ್ತೆ. ಜಾತಿ ಮಾಡೋ ಲೈನು, ಆಡಕ್ಕೆ ಬಿಡೋ ಲೈನು, ಇದನ್ನ ನೀವು ಹೆಂಗ್ ಡಿಫ್ರೆನ್ಶಿಯೇಟ್ ಮಾಡ್ತೀವಿ? ಇದು ಆಡಕ್ಕೆ ಅಂತಾನೆ ಈ ಲೈನ್ ಬಂದಿದೆ, ಅಥವಾ ಇದನ್ನ ಜಾತಿ ಮಾಡಕ್ಕೆ ಅಂತಾನೆ ಈ ಲೈನ್ ಇದೆ ಅನ್ನೋದನ್ನ ನೀವು ಹೆಂಗೆ? ಇಲ್ಲ ಸರ್, ಇದನ್ನು 100 ನಾನು ಹೇಳ್ತೀನಲ್ಲ, ಇದಕ್ಕೆ ಮುಂಚೆ ಒಂದು ಪಾಯಿಂಟ್ ಹೇಳಿದ್ದೆ, ಇದನ್ನು 100% ಹೇಳೋರು ಹೇಳ್ತಾರೆ ಇದು ಬ್ರೀಡರು, ಇದು ಫ್ಲೈಯರು ಅಂತ. ನಾನು ಈ ಮಾತನ್ನು ಒಪ್ಪೋದೇ ಇಲ್ಲ. ನನ್ನ ತುಂಬ ಜನ ಕೈ ಕೊಟ್ಟಿದ್ದು ಬ್ರೀಡರ್ ಅಂದು ಅಂಥ ಅಕ್ಕಿನ ನನ್ನ ಹತ್ರ 7 ಅವರ್ 8 ಅವರ್ ಆಡಿದ್ದೆ. ನಾವೇನಂದರೆ ಟೂರ್ನಮೆಂಟಿಗೆ ಬಿಟ್ಟು ಪ್ರೂವ್ ಮಾಡೋದು ಇಲ್ಲ, 10 ಜನ ಕರೆದು ಇಲ್ಲ. ಇದು ನನ್ನ ಖುಷಿಗೆ ನಮ್ಮ ಮನೆ ಮೇಲೆ ನಾನು ಬಿಡ್ಕೊಳ್ಳೋ ಅಂಥ ಶೋಕಿದು. ಒಂದು 10 ಜನ ಪ್ರೂವ್ ಮಾಡಬೇಕಂತ ನಾನು ಬಿಟ್ಟಿಲ್ಲ. ಬ್ರೀಡರ್ ಅನ್ನೋದು ಕೂಡ ನಮ್ಮ ಮನೆ ಮೇಲೆ ಆಡಿದೆ. ಇಷ್ಟು ದಪ್ಪ ಇರ್ತವೆ ನೋಡೋಕ್ಕೆ, ಇದು ಆಡಲ್ಲ, ಇದು ಬ್ರೀಡರ್ ಅಂತಾರೆ, ಇದನ್ನು ಆಡಿದೆ. ಇದು ಫ್ಲೈಯರು, ಒಳ್ಳೆ ಬಾಲ ಇದೆ, ಒಳ್ಳೆ ರೆಕ್ಕೆ ಇದೆ, ಸಖತ್ತಾಗಿದೆ, ಇದು 10 ಅವರ್ ಆಡಬೇಕಂತಾರೆ. ಅದು ಅರ್ಧ ಅವರು ಆಡಿಲ್ಲ, 12 ಅವರ್ ಆಡಿರೋ ಅಕ್ಕಿ ಮೇಲೆ ಜೊತೆ ಮಾಡಿ ನಾನು ಬಿಟ್ಟಿದ್ದೀನಿ. ಅಟ್ರ್ ಫೇಲಿಯರ್ ಆಗಿದೆ ಮರಿ, ಅಟ್ರ್ ಫೇಲಿಯರ್ ಆಗಿದೆ. ಸೊ ಅದರಿಂದ ಏನಾಗುತ್ತೆ, ನಮ್ಮ ಶೋಕಲ್ಲಿ 1000 ಮಾತಾಡ್ಬೋದು, 1000 ಹೇಳ್ಬೋದು, ಕೂತ್ಕೊಂಡ್ರೆ ಗಂಟೆಗಟ್ಟಲೆ ಸ್ಟೋರಿಗಳು ಹೇಳ್ಬೋದು. ಆದರೆ ಅಕ್ಕಿ ಗಾಳಿಗೆ ಬಿಟ್ರೇ ಗೊತ್ತಾಗೋದು. ಇವಾಗ ಎಲ್ರಿಗೂ ಶೋಕ್ ಗೊತ್ತು, ಯಾವುದು ಬ್ರೀಡರು, ಯಾವುದು ಫ್ಲೈಯರು, ಯಾವ ಅಕ್ಕಿಗೆ ಬೆರೆಸಿದ್ರೆ ಯಾವ ಅಕ್ಕಿ ಆಡುತ್ತೆ ಅಂತ ಗೊತ್ತಾಗ್ಬಿಟ್ರೆ, ನಿಮ್ಮ ಮನೇಲಿ 13 ಅವರ್, ನಿಮ್ಮ ಮನೇಲಿ 13 ಅವರ್, ನಮ್ಮ ಮನೇಲಿ 13 ಅವರ್ ಆಡ್ಬಿಡತ್ತಲ್ವ. ಏನಕ್ಕೆ ನಿಮ್ಮ ಮನೇಲಿ 1 ಅವರ್, ನಮ್ಮ ಮನೇಲಿ ಅರ್ಧ ಅವರ್, ಇನ್ನೊಬ್ರ ಮನೇಲಿ 3 ಅವರ್, ಇಲ್ಲ ರವಿ ಏನಕ್ಕೆ 11 ಅವರ್ ಬಿಡಬೇಕು? ನಮ್ಮ ಕಷ್ಟ. ನಾವು ಎಷ್ಟು ಅಕ್ಕಿ ಹಿಂದೆ ಕೂತ್ಕೊಂಡು ಎಷ್ಟು ಡ್ಯೂಟಿ ಮಾಡ್ತೀವಿ, ಅದು ತಕ್ಕಂತೆ ನಮ್ಗೆ ಫಲ ಸಿಗತ್ತೆ. ಕೆಲವರು ಪಾಪ ಡ್ಯೂಟಿ ಮಾಡಿದ್ರೂ ಫಲ ಸಿಗಲ್ಲ. 10 ಅವರ್ ಆಡೋ ಅಕ್ಕಿ ನೋಡಿದ್ರೆ ಟೂರ್ನಮೆಂಟ್ ದಿನ ನೋಡಿದ್ರೆ 2 ಅವರು ಖಾಲಿ ಬೀಳೋದು, ಏನೋ ಒಂದು ಆಗ್ಬಿಡತ್ತೆ. ನಮ್ಗೆ ಇಲ್ಲಿ ಬರ್ದಿಟ್ಟಿರ್ಬೇಕು ನಿಮ್ಮ ಮನೆಯಲ್ಲಿ ಅಕ್ಕಿ ಆಡತ್ತೆ ಅಂತ. ಇದೆಲ್ಲದಕ್ಕೂ ಮೀರಿ ನಾವು ನಮಗೆ ಶೋಕ್ ಹೇಳ್ಕೊಡೋವ್ರಿಗೂ ಇರ್ಬೋದು, ನಮ್ಮ ಜೊತೆಲಿರೋವ್ರಿಗೆ ಇರ್ಬೋದು, ನಿಯತ್ತು ಅನ್ನೋದು ಒಂಚೂರು ಇಂಪಾರ್ಟೆಂಟ್, ನಿಯತ್ತಾಗಿರಬೇಕು. ಸರಿ, ಇದೆಲ್ಲ ಮುಗೀತು. ನಿಮ್ಮ ಪ್ರಕಾರ ನೀವು ವರ್ಷಾನುಗಟ್ಟಲೆಯಿಂದ ಶೋಕಿ ಮಾಡ್ಕೊಂಡು ಬಂದಿದ್ದೀರಾ. ನಮ್ಮ ಪ್ರಶ್ನೆ ಏನು ಅಂದರೆ, ಹೊಸದಾಗಿ ಯಾರಾದರೂ ಶೋಕಿ ಕಲಿಬೇಕು ಅನ್ನೋ ಆಸೆಯಿಂದ ಬಂದರೆ ಅವರು ಏನು ಮಾಡಬೇಕು, ಅವರ ಹೆಂಗಿರ್ಬೇಕು, ಅವರು ಏನು ಮಾಡಬೇಕು, ಏನು ಕಲಿಬೇಕು? ಸರ್ ಫ್ರ್ಯಾಂಕಾಗಿ ಹೇಳಬೇಕು ಅಂದರೆ, ಇವಾಗ ಹೊಸ್ದಾಗ ಒಂದು ಹುಡುಗ ಬರ್ತಾನಂದರೆ ನಾನು ಎಂಕರೇಜ್ ಮಾಡಲ್ಲ ಅವನ್ನ. ಹೋಗ ಇಲ್ಲಿಂದ ಬಾಯಿ ಮುಚ್ಕೊಂಡು ಓದೋಗೋ ಅಂತೀನಿ ನಾನು. ಬೇಕಾಗಿಲ್ಲ ಅವ್ರಿಗೆ ಈ ಶೋಕಿ. ಇದರಲ್ಲಿ ಏನಾಗತ್ತೆ ಅಂದರೆ, 100ರಲ್ಲಿ ಒಬ್ಬನಿಗೆ ಮಾತ್ರ ಬುದ್ಧಿ ಇರುತ್ತೆ. ನಾನು ಓದಬೇಕು, ನಾನು ದುಡಿಬೇಕು, ನಾನು ಶೋಕು ಮಾಡಬೇಕು, ನನ್ನ ಫ್ಯಾಮಿಲಿನೂ ನೋಡ್ಕೋಬೇಕು ಅನ್ನೋದು 100ರಲ್ಲಿ ಒಬ್ಬರಿಗೆ ಬುದ್ಧಿ ಬರುತ್ತೆ. ಈ ಬುದ್ಧಿ ಎಲ್ರಿಗೂ ಬರಲ್ಲ. ಸೊ ಅದರಿಂದ ಏನಾಗುತ್ತೆ, ಒಂದು ಅವ್ರ ಕೆರಿಯರ್ ಹಾಳಾಗ್ಬಿಡತ್ತೆ, ಇಲ್ಲ ಫ್ಯಾಮಿಲಿ ಡಿಸ್ಟರ್ಬ್ ಆಗುತ್ತೆ. ಈ ಎಲ್ಲದನ್ನು ಬ್ಯಾಲೆನ್ಸ್ ಮಾಡಿ ನೀವು ಮಾಡೋದು ಕಷ್ಟ ಆಗುತ್ತೆ. ಸೊ ಯಾರೇ ಹೊಸ ಹುಡುಗರು ಬಂದರೆ, ನಿನಗೆ ಯಾಕೋ ಶೋಕ್, ಹೋಗಪ್ಪ ಬೇಕಾಗಿಲ್ಲ ಅಂತ ಕಳಿಸ್ತೀನಿ. ಹಂಗೂ ಅವರು ಹುಚ್ಚರಿದ್ದು ನನಗೆ ಬೇಕೇ ಬೇಕನ್ನ ಅಂದರೆ, ಆಯ್ತಪ್ಪ ಅಲ್ಲಿ ಅಂಗಡಿ ಇದೆ, ಹೋಗಿ 1-2 ಪರವಾಳ ತಗೋ, ಹೋಗಿ ದುಡ್ಡು ಕೊಡೋದು, 500 ರೂಪಾಯಿ ಕೊಡ್ತಾರೆ ಒಂದೊಂದಕ್ಕೆ ಅಂದ್ಬಿಟ್ಟು ಕಳಿಸ್ಬಿಡ್ತೀನಿ. ಹೊರತು ನಮ್ಮ ಮನೆ ಮೇಲೆ ತಗೋ, ಈ ಅಕ್ಕಿ ಕೊಡ್ತೀನಿ, 1000 ಕೊಡು, 2000 ಕೊಡು, ನಾನು ಮುಂದೆ 1 ಲಕ್ಷ ಕೊಟ್ಟರು ಕೊಡಲ್ಲ ಹಂಗೆ. ನಮ್ಮ ಚಾನಲ್ಗೆ ನೀವು ಇಂಟರ್ವ್ಯೂ ಕೊಟ್ಟಿದ್ದೀರಾ, ನಿಮ್ಮ ತಿಳುವಳಿಕೆ, ನಿಮ್ಮ ಅನುಭವದ ಮಾತುಗಳನ್ನ ಆಡಿದ್ದೀರಾ. ನಾವು ಇದರಿಂದ ತುಂಬ ಖುಷಿಯಾಗಿದ್ದೀವಿ. ತುಂಬ ಥ್ಯಾಂಕ್ಸ್. ನೀವು ಇಷ್ಟೊತ್ತು ನಮ್ಮ ಜೊತೆ ಕಾಲ ಕಳೆದಿದ್ದಕ್ಕೆ, ಇಷ್ಟೊತ್ತು ನಮಗೆ ಎಲ್ಲ ತಿಳಿಸ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಶೋಕ್ದರ್ ಅಡ್ಡಾಗೆ
ನಾವು ನಮ್ಮ ಕಡೆಯಿಂದ ಥ್ಯಾಂಕ್ಸ್ ಹೇಳಬೇಕು, ನಮ್ಮ ರವಿ ಟೀಮ್ ಕಡೆಯಿಂದ ಥ್ಯಾಂಕ್ಸ್ ಹೇಳಬೇಕು, ನಮ್ಮ ದೊಡ್ಡವರಾದ ರಮೇಶಣ್ಣ ಕಡೆಯಿಂದ ಥ್ಯಾಂಕ್ಸ್ ಹೇಳಬೇಕು. ನೀವು ನಿಮ್ಮ ಸಂಡೇ ಒಂದು ಏನು ಪ್ರಿಷಸ್ ಟೈಮ್ ಇದೆ ಬಿಟ್ಟು ಬಂದು ಕೂತ್ಕೊಂಡು ನಮಗೋಸ್ಕರ ಇಷ್ಟು ಟೈಮ್ ವೇಸ್ಟ್ ಮಾಡಿದ್ದೀರಲ್ವಾ. ನಮ್ಮ ಚೇತನ್ ಅವ್ರಿಗೊಂದು ಥ್ಯಾಂಕ್ಸ್ ಹೇಳಬೇಕು, ನಮ್ಮ ಶ್ಯಾಮ ಅವ್ರಿಗೊಂದು ಥ್ಯಾಂಕ್ಸ್ ಹೇಳಬೇಕು, ನಮ್ಮ ಮಹೇಶ್ ಅವ್ರಿಗೊಂದು ಥ್ಯಾಂಕ್ಸ್ ಹೇಳಬೇಕು. ಇಷ್ಟು ನಿಮ್ಮ ಏನು ಎಂಜಾಯ್ ಮಾಡ್ಬೋದು ಈ ಸಂಡೇ ಒಂದು ಫುಲ್ ಡೇ ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ಅದೆಲ್ಲ ಬಿಟ್ಟು ಬಂದು ಅಕ್ಕಿ ಶೋಕ್ ಅಂತ ಅಕ್ಕಿ ಶೋಕ್ಗೆ ಪ್ರಿಫರೆನ್ಸ್ ಕೊಟ್ಟು ಅಕ್ಕಿ ಶೋಕ್ದವ್ರ ಜೊತೆ ಕೂತ್ಕೊಂಡು ಟೈಮ್ ಕಳೀತಾ ಇದ್ದೀರಲ್ಲ, ಅದಕ್ಕೊಂದು ದೊಡ್ಡ ಸೆಲ್ಯೂಟ್. ಥ್ಯಾಂಕ್ ಯು.